ಎಸ್, ಹಲೋ ಫ್ರೆಂಡ್ಸ್. ಮೀನರಾಶಿಯವರಿಗೆ ಕಳೆದ ಹಲವಾರು ದಿನಗಳಿಂದ ಭಾಳಷ್ಟು ಒತ್ತಡ, ಹಣಕಾಸಿನ ಸಮಸ್ಯೆ ಹಾಗೂ ಮಕ್ಕಳ ಚಿಂತೆ ಹಾಗೂ ಮನಸ್ಸಿನಲ್ಲಿ ಅಶಾಂತಿ ಮತ್ತು ಇವನ್ನೆಲ್ಲ ಅನುಭವಿಸ್ತಾ ಇದ್ದೀರಲ್ವ. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಈ ಒಂದು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಇವತ್ತು ಸೂರ್ಯ ಪಂಚಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಆದರೆ ಆಲ್ರೆಡಿ 5ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿನಲ್ಲಿದ್ದಾನೆ. ಸೊ ಅದಕ್ಕೆ ಚಂದ್ರಗ್ರಹನೂ ಸಹ ಅಲ್ಲೇ ಇದೆ. ಈ ಒಂದು ಸಂಯೋಗದಿಂದ ಆಲ್ಮೋಸ್ಟ್ 100 ವರ್ಷಗಳಿಗಿಂತ ಹೆಚ್ಚು ಒಂದು ಅದ್ಭುತವಾದಂಥ ಅದೃಷ್ಟ ನಿಮಗೆ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮತ್ತು ಈ ಒಂದು ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಮಸ್ಯೆಯ ಪರಿಹಾರವನ್ನು ಸಹ ತಿಳಿಸ್ಕೊಡ್ತೀನಿ. ಸೊ ಹಂಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಹಾಗಾದರೆ ಪಂಚಮ ಭಾವ ಅಂದರೆ ಏನು? ನಿಮಗೆ ಗೊತ್ತಿದೆ, ಪಂಚಮ ಭಾವ ಅಂದರೆ ತುಂಬ ಒಂದು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ಬೋದು. ಸೊ ಪೂರ್ವ ಪುಣ್ಯ ಸ್ಥಾನ ಅಂದರೆ ಏನು ಅಂತ ನಿಮಗೆ ಮೊದಲೇ ಗೊತ್ತಿದೆ. ಅಂದರೆ ಇಲ್ಲಿ ದೇವರ ಅನುಗ್ರಹ ಆಗುತ್ತೆ ಅಂತ. ಅಂದರೆ ಯಾರಿಗೆ ಮಕ್ಕಳ ಯೋಗ ಇರುತ್ತೆ, ಮಕ್ಕಳ ಒಂದು ಪ್ರಾಬ್ಲಮ್ ಇರುತ್ತಾರೋ ಮಕ್ಕಳ ಯೋಗ ಆಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಉನ್ನತಿ ಆಗುವಂಥದ್ದು, ಸರ್ಕಾರಿ ಪರೀಕ್ಷೆಗಳನ್ನು ಪಾಸ್ ಮಾಡುವಂಥದ್ದು, ಮತ್ತು ಶೇರ್ ಮಾರ್ಕೆಟಲ್ಲಿ ಭಾಳಷ್ಟು ಉತ್ತಮವಾದಂಥ ಪ್ರಗತಿಯನ್ನು ಮಾಡುವಂಥದ್ದು, ಮತ್ತು ಬುದ್ಧಿವಂತಿಕೆಯನ್ನು ಉಂಟು ಮಾಡೋದಂಥದ್ದು, ಮಂತ್ರಸಿದ್ಧಿಯನ್ನು ಮತ್ತು ಭಕ್ತಿಯನ್ನು ಮತ್ತು ಹೊಸ ಹೊಸ ಐಡಿಯಾಗಳನ್ನು ಒಂದು ಉಂಟು ಮಾಡುವಂಥ ಮನೆ 5ನೇ ಮನೆ ಆಗಿದೆ. ಹಾಗಾಗಿ ಈ ಒಂದು 5ನೇ ಮನೆ ಭಾಳಷ್ಟು ಅದ್ಭುತವಾದಂಥ ಅವಕಾಶಗಳನ್ನು ನಿಮಗೆ ತರ್ತವೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಬನ್ನಿ ಒನ್ ಬೈ ಒನ್ ಏನಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಏಕಾಗ್ರತೆ ಹೆಚ್ಚಾಗ್ಬೋದು. ಮತ್ತು ಉದ್ಯೋಗಸ್ಥರಾಗಿದ್ದರೆ ಹೊಸ ಜವಾಬ್ದಾರಿ ಬರುತ್ತೆ. ಬರೀ ಹೊಸ ಜವಾಬ್ದಾರಿ ಅಷ್ಟೇ ಬರಲ್ಲ, ಅದರ ಜೊತೆಗೆ ಹಣವನ್ನು ತಗೊಂಡು ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪೀರಿಯಡು ತುಂಬ ಪ್ರಶಸ್ತವಾಗಿದೆ ಅಂತ ಹೇಳ್ಬೋದು. ಮತ್ತು ಇವತ್ತು ಸೂರ್ಯ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಸೊ ಸೂರ್ಯ ಪಂಚಮ ಸ್ಥಾನಕ್ಕೆ ಬರೋದ್ರಿಂದ ಏನು ಅಂತ ಹೇಳೋದಾದರೆ, ಸೂರ್ಯ ಕಾನ್ಫಿಡೆನ್ಸನ್ನು ತೋರಿಸ್ತಾನೆ. ಅಂದರೆ ಸೂರ್ಯ ನಮ್ಮ ಆತ್ಮಬಲವನ್ನು ಸೂಚಿಸ್ತಾನೆ, ನಮ್ಮ ನಾಯಕತ್ವದ ಗುಣವನ್ನು ಸೂಚಿಸ್ತಾರೆ, ಹಾಗೂ ತಂದೆಯ ಬಗ್ಗೆ ಸೂಚಿಸುತ್ತೆ, ಹಾಗೂ ಸರ್ಕಾರಿ ಕೆಲಸದ ಬಗ್ಗೆ ತೋರಿಸುತ್ತೆ, ಮತ್ತು ಅಧಿಕಾರಿಗಳ ಸಂಪರ್ಕದ ಬಗ್ಗೆ ತೋರಿಸುತ್ತೆ, ಹಾಗೂ ಮಾನಸಿಕ ಧೈರ್ಯದ ಬಗ್ಗೆ ಹೇಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಎಲ್ಲ ವಿಚಾರದಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ನಿಮಗೆ ತಂದು ಕೊಡ್ತಾನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಇವತ್ತು ಸೂರ್ಯ 5ನೇ ಮನೆಗೆ ಬರ್ತಾ ಇದ್ದಾನೆ. ನಿಮಗೆ ಅದ್ಭುತವಾದಂಥ ಜಾಬ್, ಹಣ ಮತ್ತು ಮಕ್ಕಳ ಭಾಗ್ಯ ಆಗಿರ್ಬೋದು, ಮದುವೆ ಬಗ್ಗೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ತುಂಬ ಅದ್ಭುತವಾದಂಥ ಒಂದು ಯೋಗ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಗುರು ಉಚ್ಚ ಸ್ಥಿತಿನಲ್ಲಿದ್ದಾನೆ. ನಿಮ್ಗೆ ಗೊತ್ತಿದೆ, ಗುರು ಉಚ್ಚ ಸ್ಥಿತಿನಲ್ಲಿದ್ದಾಗ ಗುರು ತುಂಬ ಸ್ಟ್ರಾಂಗ್ ಪೊಸಿಷನ್ ಅಂತ ಹೇಳ್ಬೋದು. ಗುರು 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾಗ ಬಹಳಷ್ಟು ಅದ್ಭುತವಾದಂಥ ಒಂದು ಸಿಗುತ್ತೆ ನಿಮಗೆ. ಏನು ಸಿಗುತ್ತೆ ಅಂದರೆ, ಮೊದಲನೇದಾಗಿ ಹಣ ಸಿಗುತ್ತೆ. 5ನೇ ಮನೆ ನೀವು ಕ್ರಿಯೇಟಿವ್ ವರ್ಕಲ್ಲಿ ಹಣವನ್ನು ಗಳಿಸುವಂಥದ್ದಾಗ್ಬೋದು, ಜ್ಞಾನವನ್ನು ಪಡೆಯುವಂಥ ಒಂದು ಗ್ರಹ ಗುರು ಆಗಿರ್ಬೋದು. ಗುರುಗಳ ಆಶೀರ್ವಾದ ಸಿಗುತ್ತೆ, ಮಕ್ಕಳ ತುಂಬ ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾರೆ, ಹಾಗೂ ವಿವಾಹ ಆಗುತ್ತೆ, ಭಾಗ್ಯವನ್ನು ಹೊಂದುತ್ತೀರ, ಮತ್ತು ಧರ್ಮದಲ್ಲಿ ನೀವು ತುಂಬ ಧರ್ಮವನ್ನು ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತೀರ. ಅಂದರೆ ಬೇರೆಯವರು ನಿಮ್ಮನ್ನು ನೋಡಿ ಇಷ್ಟು ಧರ್ಮಾತ್ಮನಪ್ಪ ಅನ್ನೋವಂಥ ಇದನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಭಾಳಷ್ಟು ಬಲವನ್ನು ಪಡಿತೀರಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ಸ್ಪೆಷಲ್ ಏನೇನು ಎಫೆಕ್ಟ್ ಆಗುತ್ತೆ ಅಂದರೆ, ನೀವು ಎಕ್ಸಾಮ್ ತೊಗೊತಿದ್ರೆ ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತೀರ. ಆಮೇಲೆ ಮಕ್ಕಳನ್ನು ಪಡೆಯುವಂಥ ಒಂದು ಆಸೆ ಇದ್ದರೆ ಮಕ್ಕಳನ್ನು ಪಡಿಬೋದು, ಪ್ರಮೋಷನ್ ಪಡೆಯುವಂಥ ಆಸೆ ಇದ್ದರೆ ಪ್ರಮೋಷನ್ನ ಪಡಿಬೋದು, ಮತ್ತು ರೆಕಗ್ನಿಷನನ್ನು ಪಡಿಬೋದು, ಹಾಗೂ ಫೈನಾನ್ಸ್ ನಿಮ್ಮ ಹಣವನ್ನು ಸಹ ಇಂಪ್ರೂವನ್ನು ಮಾಡ್ಕೋಬೋದು. ಸೊ ಹೀಗಾಗಿ ಇವೆಲ್ಲವನ್ನು ನೀವು ಹೊಂದುತ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಏನಾದರೂ ಪರಿಹಾರಗಳಿದೆಯಾ? ಇಷ್ಟು ದಿನ ಸಮಸ್ಯೆಗಳಿದೆ, ಈಗ ಒಳ್ಳೆ ಕಾಲ ಬಂದಿದೆ, ಅದ್ರ ಜೊತೆಗೆ